ಹಾವು ಸಾಯ್ತಿಲ್ಲ ಕೋಲು ಮುರಿತಿಲ್ಲ ಅನ್ನೋ ಥರ ಇದೆ ಇಲ್ಲಿನ ಪರಿಸ್ಥಿತಿ. ಆದರೆ ನೀವು ಯಾವುದೊಳಗೂ ಸಿಕ್ಕಾಕೋಬಿಡಿ, ಗೊತ್ತಾಯ್ತಾ? 13 ದಿನ ಕಳೀಲಿ, ಆಮೇಲೆ ನೋಡೋಣ. ವಾಟ್ ಮಾಧವ್, ನಾನು ಯಾವ ಕಂಡೀಷನ್ ಮೇಲೆ ಇಲ್ಲಿಗೆ ಬಂದಿದ್ದು ಹೇಳಿ? ಎಂಗೇಜ್ಮೆಂಟ್ ಮುಗಿದ ತಕ್ಷಣ ಇಲ್ಲಿಂದ ಹೊರಡಬೇಕು ಅಂತ ತಾನೆ? ಏನು ಎಲ್ಲದಕ್ಕೂ ಹ್ಞೂ ಹ್ಞೂ ಅಂತ ಇದ್ದೀರಾ? ಅರೆ ಮಾಧವ್ ಪ್ಲೀಸ್, ಮಾವ ಹೋದು ಅಂತ ನಾನು ಸುಮ್ಮನೆ ಇದ್ದೀನಿ. ನನಗೂ ಎಲ್ಲ ಅರ್ಥ ಆಗುತ್ತೆ, ಆದರೆ ನನಗೆ ಕೆಲಸ ಇದೆ ಮಾಧವ್. ನೀವು ಈ ಥರ ದಿಢೀರಂತ ಪ್ಲ್ಯಾನ್ ಚೇಂಜ್ ಮಾಡಿಕೊಂಡ್ರೆ ಹೇಗಾಗುತ್ತೆ ಹೇಳಿ? ಗೊತ್ತು, ಆದರೆ ಕಾರ್ಯ ಮುಂದಿಟ್ಕೊಂಡು ನಾವು ಸಿಟಿಗೆ ಹೋದರೆ ಹಳ್ಳಿ ಜನ ಏನು ಮಾತಾಡ್ತಾರೆ ಹೇಳು? ಈ ಮನೆಗೆ ನಾನು ಹಿರಿಯ ಮಗ, ನೀ ಹಿರಿಯ ಸೊಸೆ. ನಿಜ, ಆದರೆ 13 ದಿನ ನಾವಿಲ್ಲಿ ಇಟ್ಕೊಂಡು ಏನು ಮಾಡೋದು? ನನ್ನ ಮಾತು ಕೇಳಿ ಮಾಧವ್, ಇವತ್ತಿನಿಂದ ಹೊರಡ್ಬಿಡೋಣ. ಬೇಕಾದರೆ ಕಾರ್ಯದ ದಿನ ಮತ್ತೆ ವಾಪಸ್ ಬರೋಣ. ಇಲ್ಲ, ಅದೆಲ್ಲ ಸರಿ ಹೋಗಲ್ಲ. ಬಟ್ ಮಾಧವ್, ನನಗೆ ಕೆಲಸ ಇದೆ, ಅದನ್ನು ಯಾರು ಮಾಡ್ತಾರೆ? ನಿಮಗೂ ನಿಮ್ಮ ಜಾಬ್ ಇದೆ, ರಾಕಿಗೆ ಕಾಲೇಜ್ ಇದೆ. ಎಲ್ಲ ಸರಿ, ಆದರೂ ಯಾಕೋ ಬೇಡ ಪ್ಲೀಸ್. ಮಾಧವ್ ನೋಡಿ, ಆಗಿದ್ದಾಗೋಯ್ತು. ಹೌದು, ದೇವ್ರಿಚ್ಛೆ ಮುಂದೆ ಯಾರೇನು ಮಾಡೋಕ್ಕಾಗತ್ತೆ? ಮಾಧವ್, ನೀವು ಏನು ಮಾತಾಡ್ತಾ ಇದ್ದೀರಾ? ಪ್ಲೀಸ್ ಸುರೇಖಾ, ಅಲ್ಲಿ ಹೋಗಬೇಡ. ಸುರೇಖಾ, ನನ್ನ ಮಾತು ಕೇಳು. ಅಕ್ಕರ ಅಲ್ಲಿ ಕುಂಡ್ರಬೇಡ್ರಿ. ಅಣ್ಣರ ನೀವರ ಹೇಳ್ರಿ, ಅಲ್ಲಿ ಕುಂಡ್ರಬಾರ್ದೆ. ಅಕ್ಕರ ಅಕ್ಕರ ಲಘು ಎದ್ದು ಬರ್ರಿ. ಅಕ್ಕರ ಲಘು ಬರ್ರಿ. ಅಕ್ಕರ ಅಕ್ಕರ ನಿಮಗೆ ಕೈ ಮುಗಿತೀನಿ. ಅಕ್ಕರ ಲಘು ಎದ್ದು ಬರ್ರಿ. ಅಕ್ಕರ ನಿಮಗೆ ಕೈ ಮುಗಿತೀನಿ, ಎದ್ದು ಬರ್ರಿ. ಅಕ್ಕರ ನಿಮಗೆ ಕೈ ಮುಗಿತೀನಿ, ಲಘು ಬರ್ರಿ. ಅವರ ಮರದ ಟಂಗಿ ಬಿತ್ರಿ. ಅವರ ಮರದ ಟಂಗಿ ಬಿತ್ರಿ. ಅವರ ಮರದ ಟಂಗಿ ಬಿತ್ರಿ. ಅವರ ಮರದ ಟಂಗಿ ಬಿತ್ರಿ. ಅವರ ಮರದ ಟಂಗಿ ಬಿತ್ರಿ.